ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಇಲ್ಲಿ ಹೊಸ ಮನೆಗೆ ಶಿಫ್ಟ್ ಆದವಾಗಿಂದನೂ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಅಮ್ಮದು ಶಾಪಿಂಗು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಫಸ್ಟ್ ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ. ಕೆಳಗಡೆ ಇಳಿದು ಮತ್ತೆ ಹತ್ತಬೇಕು ಅಂತ ಹೇಳಿಬಿಟ್ಟು ಯಾರಾದರೂ ಕೆಳಗಡೆ ಅಂಗಡಿಯವ್ರು ಬಂದ್ರೇನು ಅಂದರೆ ಕೈಗಾಡಿಯವ್ರು ಬಂದ್ರೂ ನಮ್ಮ ಮಮ್ಮಿ ಹೋಗ್ತಾ ಇರಲಿಲ್ಲ ತೊಗೊಬರೋಕ್ಕೆ. ಏನು ಬೇಕೋ ಮನೆಗೆ ನಾವೇ ತೊಗೊಂಬರ್ತಿದ್ವಿ. ಬಟ್ ಆದರೆ ಈಗ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ನಾವು ಈ ಶಾಪಿಂಗ್ ಅವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಮನೆ ಹತ್ರ ಯಾರೇ ಏನೇ ತೊಗೊಂಬರಲಿ ಅಮ್ಮ ಅದನ್ನು ಪರ್ಚೇಸ್ ಮಾಡದೆ ಬಿಡಲ್ಲ. 1-2 ತೊಗೊಂಡ್ರೆ ಪರವಾಗಿಲ್ಲ. ಲಾಸ್ಟ್ ವೀಕೇನೆ ನಾವು 5-6 ಗಿಡ ತೊಗೊಂಡಿದ್ವಿ. ಈ ಸತಿ ಬೆಳಗ್ಗೆನೇ ಇನ್ನೂ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಅಷ್ಟು ಬೇಗ ಮನೆ ಹತ್ರ ನರ್ಸರಿಯವ್ರು ಬಂದಿದ್ದರು. ಗಿಡಗಳಂತೂ ತುಂಬ ಚೆನ್ನಾಗಿತ್ತು. ಏನಾಗುತ್ತಂದರೆ ಹೆಂಗಸ್ರಿಗೆ ಏನಾದರೂ ಒಂದು ತೊಗೊಂಡ್ವಿ ಅಂತ ಹೇಳಿದ್ರೆ ಇದು ಚೆನ್ನಾಗಿದೆ ಅಲ್ವಾ, ಇನ್ನೊಂದು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಂಗೆ ನೋಡ್ತಾ ಒಂದು ಗಿಡ ತೊಗೊಳಕ್ಕೆ ಹೋದವರು 8 ಗಿಡ ತೊಗೊಂಡು ಬಂದ್ವಿ. ಲಾಸ್ಟ್ ವೀಕು ಒಂದು 6 ಗಿಡ ತೊಗೊಂಡಿದ್ವಿ, ರೋಸ್ ಗಿಡ ಮತ್ತು ದಾಸವಾಳ ಎಲ್ಲನೂ. ನನ್ನ ಚಿನ್ನು ಬರ್ಡೇಗೆ ಇನ್ನೂ 2 ಡೇಸ್ ಇದೆ. ನಾನು ತಮಾಷೆಗೆ ಈ ಗಿಡಗಳನ್ನೆಲ್ಲ ಗಿಫ್ಟ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಅಂತ ಹೇಳಿದೆ. ಅವರಂತೂ ಫುಲ್ ನಗ್ತಾ ಖುಷಿಯಾಗಿದ್ದರು. ನನ್ನ ಕಡೆಯಿಂದ, ಪಾಪು ಕಡೆಯಿಂದ, ಚಿಂಟು ಕಡೆಯಿಂದ ಅಂತ ಒಂದು ಗಿಡ ತೊಗೊಂಬಂದು ಕೊಡ್ತಾಯಿದ್ರು. ಅವ್ರು ಫುಲ್ ನಗ್ತಾಯಿದ್ರು. ಈ ಥರ ಚಿಕ್ಕ ಕಾಮಿಡಿ ಇದ್ರೇ ಚೆನ್ನಾಗಿರುತ್ತಲ್ವ ಲೈಫಲ್ಲಿ. ಸೊ ಪಾಪು ನಿದ್ದೆ ಮಾಡಿಬಿಟ್ಟಿದ್ದ. ನಾವು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿಂದು ಆಗತ್ತಾನೆ ಪೂಜೆ ಮಾಡಿ ಕೂತ್ಕೊಂಡಿದ್ವಿ. ಪಾಪು ನಿದ್ದೆ ಮಾಡಿಬಿಟ್ಟಿದ್ದ ಅಂತ. ಮತ್ತೆ ನೋಡಿದ್ರೆ ಇನ್ನೂ ಒಂದು ಹಾವಳಿ. ಮನೆ ಹತ್ರ ಓರ್ಲುಕಲ್ಲವರು ಬಂದಿದ್ದರು, ತಮಿಳ್ನಾಡಿಂದ ತೊಗೊಂಬಂದಿದ್ರು ಅಂತೆ. ಸೊ ನಮ್ಮಮ್ಮ ಹೋಗ್ಬಿಟ್ಟಿದ್ರು ಅಷ್ಟು ಬೇಗ ಶಾಪಿಂಗ್ ಮಾಡೋದಕ್ಕೆ. ನಾನು ಬೇಡ ಮಮ್ಮಿ ಬಾ ಅಂತ ಕರೆದ್ರೂ ಬಂದಿಲ್ಲ. ಇಲ್ಲ ನಾನು ತಗೋತೀನಿ ಅಂತ ಕರೆದವರು ಬೇರೆಯವರು. ಅವ್ರು ತೊಗೊಂಡ್ರೋ ಇಲ್ವೋ, ನಮ್ಮ ಮಮ್ಮಿ ಮಾತ್ರ ತೊಗೊಂಡ್ರು. 2,500 ಅದು ಚಿಕ್ಕದು. ತುಂಬ ಕಾಸ್ಟ್ಲಿ ಹೇಳ್ತಿದ್ರು. ದೊಡ್ಡದು 2,500 ಮತ್ತು ಚಿಕ್ಕದು ಬಂದು 1,500 ಅಂತ. ಅಮ್ಮ ಚಿಕ್ಕದು ತಗೋ ಅಂತ ಹೇಳಿದ್ರು ಒಪ್ಕೋತಾ ಇರಲಿಲ್ಲ, ದೊಡ್ಡದೇ ತೊಗೊಂಬಂದು ಇಟ್ಬಿಟ್ಟಿದ್ರು ಅವರು. ಇನ್ನು ಅವ್ರು ತಂದು ಇಟ್ಮೇಲೆ ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ. ಸೊ ಅದಕ್ಕೇ ಪಾಪ ಅವರು ಫ್ಯೂಲ್ ಚಾರ್ಜಸ್ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಬಂದಿರ್ತಾರೆ. ಮತ್ತು ವಯಸ್ಸು ಬೇರೆ ಆಗಿತ್ತು, ತುಂಬ ಬಾರ್ಗೇನ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು 2,500 ಕೊಟ್ವಿ. ಬೆಳಗ್ಗೆನೂ ಹಂಗೆ ಆಯಿತು. ರೋಸ್ನವರು ಏನು ಮಾಡಿದರು, 8 ಗಿಡ ಕೊಟ್ಟಿದ್ರು ಮತ್ತು ಒಂದು ಅರ್ಧ kg ಗೊಬ್ಬರ ತೊಗೊಂಡಿದ್ವಿ. ಆಮೇಲೆ ಆ ಹುಡುಗ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ನನಗೆ ಹೇಳಿದರು ಅಮೌಂಟ್ ಎಷ್ಟು ಅಂತ. ನಾನು ಪೇಮೆಂಟ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ, ವಾಪಸ್ ಬಂದುಬಿಟ್ಟು ಅಕ್ಕ ಇಲ್ಲ ನೀವು ಇನ್ನೂ ಒಂದು 200 ರೂಪಾಯಿ ಹಾಕಿ, ನಾನು ಕಡಿಮೆ ಹೇಳ್ಬಿಟ್ಟಿದ್ದೀನಿ, ನನಗೆ ಲೆಕ್ಕ ಗೊತ್ತಾಗಲಿಲ್ಲ ಅಂತ ಅಂದರು. ಸರಿ ಮತ್ತೆ ಲೆಕ್ಕ ಮಾಡಿ ನೋಡಿದ್ರೆ ಕಡಿಮೆ ಇತ್ತು ಅದು ಅಂತ ಹೇಳ್ಬಿಟ್ಟು 200 ರೂಪಾಯಿ ಕೊಟ್ಟೆ. ಮತ್ತೆ 3ನೇ ಸತಿ ಬಂದು ಇನ್ನೂ ಒಂದು 100 ರೂಪಾಯಿ ಕೊಡಿ ಅಕ್ಕ ಅಂತ ಹೇಳಿದ್ರು. ನಾನು ಪದೇ ಈ ಥರ ಬಂದು ಕೇಳಿದ್ರೆ ಬೇಜಾರಾಗುತ್ತೆ ಯಾರಿಗೂ. ಸೊ ಒಂದು ಸತಿನೇ ಕ್ಯಾಲ್ಕುಲೇಟ್ ಮಾಡಿ ಕೇಳ್ಕೊಳ್ಳಿ, ಬೇರೆಯವ್ರಂದರೆ ಜಗಳ ಮಾಡ್ತಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಹುಡುಗ ಪಾಪ ಫ್ಯೂಯಲ್ಗೆಲ್ಲ ಅಲ್ಲಿಂದ ಹಾಕ್ಕೊಂಡು ಬಂದಿದ್ದಾರಲ್ವ, ಮಂಡ್ಯ ಕಡೆಯವ್ರಂತೆ. ಸೊ ನನಗೆ ಗೊತ್ತಾಗಲ್ಲ ಅಕ್ಕ, ಫಸ್ಟ್ ಟೈಮು ನಾನು ಬಂದಿದ್ದು ಅಂತ ಹೇಳಿದ್ರು. ಬೇಜಾರಾಯಿತು ಪಾಪ. ಒಂದು 10 ರೂಪಾಯಿ 20 ರೂಪಾಯಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ಈಗಿರೋ ಪೆಟ್ರೋಲ್ ರೇಟಿಗೆ ಅವರು ಸುತ್ತೋದ್ರಲ್ಲೇ ಅವ್ರು ಬರೋ ಲಾಭ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನೂ ಮಾತಾಡದೆ ವಾಪಸ್ ಕೊಟ್ಟು ಕಳಿಸ್ದೆ ನಾನು.
ನಾವೇ ಬೇರೆ ಕಡೆ ಏನಾದರೂ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಟೈಮ್ ತೊಗೊಳುತ್ತೆ, ಮತ್ತು ನಾವು ಪೆಟ್ರೋಲ್ ಹಾಕ್ಕೊಂಡು ಹೋಗಿ ಬರಲೇಬೇಕು. ಪಾಪ ಅವ್ರು ನಮ್ಮನೆವರೆಗೂ ತೊಗೊಂಬಂದು ತಲುಪಿಸ್ತಾರಲ್ವ. ಸೊ ಜಾಸ್ತಿ ಬಾರ್ಗೇನ್ ಮಾಡದೆ ಅವ್ರಿಗೇನು ಬೇಕೋ ಅಷ್ಟು ಕೊಟ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ. ಯಾಕಂದರೆ ಅವ್ರಿಗೂ ಮಕ್ಕಳಿರ್ತಾರೆ, ಅವರು ಓದ್ತಾ ಇರ್ಬೋದು, ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇನೆ. ಬಾರ್ಗೇನ್ ಮಾಡೋದು ತಪ್ಪು ಅಂತಲ್ಲ, ನಾನು ಬಾರ್ಗೇನ್ ಮಾಡೇ ಮಾಡ್ತೀನಿ. ಹೆಣ್ಮಕ್ಳಿಗೆ ಬಾರ್ಗೇನ್ ಮಾಡೋದು ಒಂದು ಸ್ಯಾಟಿಸ್ಫ್ಯಾಕ್ಷನು. ಬಟ್ ಆದರೆ ನನ್ನ ಅನಿಸಿಕೆ ಮತ್ತು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವು ಯಾರಾದರೂ ವಯಸ್ಸಾದವರು ಮತ್ತು ಮನೆಯವ್ರಿಗೂ ಬರ್ತಾರಲ್ವ, ಅವ್ರ ಹತ್ರ ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಪಾಪ ಅವರು ಈ ಮನೆಗಳ ಹತ್ರ ಅವ್ರನ್ನ ನಂಬ್ಕೊಂಡೇ ಅವ್ರು ನಡ್ಕೊಂಡು ಬರ್ತಾರೆ ಸ್ವಲ್ಪ ಜನ, ಮತ್ತು ಸ್ವಲ್ಪ ಜನ ಕೈಗಾಡಿನ ತಳ್ಕೊಂಡು ಬರ್ತಾರೆ, ಇನ್ನೂ ಸ್ವಲ್ಪ ಜನ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡೀಲಿ ಬರ್ತಾರೆ. ಸೊ ಅವ್ರಿಗೂ ಎಕ್ಸ್ಪೆನ್ಸಸ್ ಇರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಮಕ್ಕಳು ಕೂಡ ಓದ್ತಾ ಇರ್ಬೋದು. ಸೊ ನಮ್ಮಿಂದ ಅವ್ರ ಕಡೆಗೆ ಏನಾದರೂ ಒಂಚೂರು ಹೆಲ್ಪ್ ಆಗ್ಬೋದು. ಅದೇ ನಾವೇ ಮಾರ್ಕೆಟ್ಗೆ ಹೋಗಿ ತರಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಆದರೂ ಎಕ್ಸ್ಪೆನ್ಸಸ್ ಆಗೇ ಆಗುತ್ತಲ್ವಾ. ನಮಗೆ ಗೊತ್ತಾಗುತ್ತೆ ಒಂದು ವಸ್ತುಗೆ ಇದು ತುಂಬ ಅತಿಯಾಗಿ ಬೆಲೆ ಹೇಳ್ತಿದ್ದಾರೆ ಅಂತ. ಸೊ ಆಗ ನಾವು ಬಾರ್ಗೇನ್ ಮಾಡಲೇಬೇಕು. ಅಂಥ ಜಾಗದಲ್ಲಿ ನಾನು ಬಾರ್ಗೇನ್ ಮಾಡೇ ಮಾಡ್ತೀನಿ. ಬಟ್ ರೀಸನಬಲಿ ಈಗ ಒಂದು ಅಜ್ಜಿನೋ ತಾತನೋ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು 10 ರೂಪಾಯಿ ಇಲ್ಲ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬರೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಮಾಲಲ್ಲಿ ಅಲ್ಲಿ ಇಲ್ಲಿ ಎಷ್ಟಿದೆಯೋ ಅಷ್ಟು ಒಂದು ಮಾತು ಹೇಳದೆ ಕೊಟ್ಟು ಬರ್ತೀವಿ. ಪಾಪ ಇವರೆಲ್ಲ ಒಂದಿನ ಕೂಲಿಗೋಸ್ಕರ ಕೆಲಸ ಮಾಡೋರು, ಇಂಥವ್ರಿಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಓರ್ಲುಕಲ್ಲು ಆ್ಯಕ್ಚುಲಿ ನಾವು ತೊಗೊಂಡಿದ್ದ ದಿನವೇ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ಅಮ್ಮ ಹೇಳಿದ್ರು ಅದನ್ನು ಕಲ್ಲುಪ್ಪು ಮತ್ತು ಅಕ್ಕಿಯಿಂದ ನೀಟಾಗಿ ನಾವು ರುಬ್ಕೊಂಡು ಒಂದು ಸತಿ, ಅದಾದಮೇಲೆ ನೀರಿನಲ್ಲಿ ನೀಟಾಗಿ ತೊಳೆದು ಉಪಯೋಗಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಚಕ್ಕೆಗಳಿರುತ್ತೆ. ಅಕ್ಕಿ ಮತ್ತು ಉಪ್ಪು ಹಾಕಿ ರುಬ್ಬೋದ್ರಿಂದ ಅದು ನೀಟಾಗಿ ಬಿಡುತ್ತೆ, ಮತ್ತು ನಾವು ಅದನ್ನು ಬಳಸ್ಕೋಬೋದು ಅಂತ. ಹೊರ್ಲುಕಲ್ಲು ಲಕ್ಷ್ಮಿ ಸಮಾನ ಅಲ್ವಾ, ಸೊ ಅದಕ್ಕೆ ಪೂಜೆನೂ ಮಾಡಬೇಕು ಬಳಸೋದಕ್ಕೆ ಮೊದಲು ಅಂತ ಹೇಳಿದರು ಅಮ್ಮ. ನನಗೂ ತುಂಬ ಇಷ್ಟ. ಹೊರ್ಲುಕಲ್ಲಲ್ಲಿ ರುಬ್ಬಿದ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಒಬ್ಬರು ಗೊತ್ತಿರೋ ಆಂಟಿ ಇದ್ದಾರೆ, ಅವ್ರ ಮನೇಲಿ ಇವಾಗವರೆಗೂ ಹೊರ್ಲುಕಲ್ಲಲ್ಲೇ ರುಬ್ತಾರೆ. ಏನು ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರೆ ನಾನ್ ವೆಜ್ಜು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಮ್ಮ ಮನೇಲಿ ಹೊರ್ಲುಕಲ್ಲು ಇದೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ದಿವಸ ರೆಸಿಪಿ ಮಾಡಿ ಹಾಕ್ತೀನಿ, ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಪಾಪ ಗಿಡನ ಕಷ್ಟಪಟ್ಟು ನೆಟ್ಟರು, ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಫೈನಲಿ ಹೆಂಗೋ ಗಿಡನ ನೆಟ್ಟಿದ್ದಾಯಿತು. ಸೊ ತೋಟದಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಜಾಗ ಉಳಿದಿದೆ, ಅದು ಕೂಡ ಅಮ್ಮ ಹೆಂಗಾದರೂ ಫಿಲ್ ಮಾಡಿಬಿಡ್ತಾರೆ ಅಂತ ಅನ್ಕೊತೀನಿ ಇನ್ನು ಮುಂದಿನ ದಿನದಲ್ಲಿ. ನಾವು ನೆಟ್ಟಿರೋ ಗಿಡ ಚೆನ್ನಾಗಿ ಬೆಳೆದು ಫಲ ಕೊಡೋದನ್ನ ನೋಡೋದು ಒಂಥರ ಖುಷಿ. ಅದರಲ್ಲಿ ಬಿಡೋ ಹೂವುಗಳನ್ನ ಯೂಸ್ ಮಾಡ್ಕೊಂಡು ಪೂಜೆ ಮಾಡೋದಂತೂ ತುಂಬ ಖುಷಿ ಕೊಡುತ್ತೆ. ನನಗದು ತುಂಬಾ ಇಷ್ಟ. ಗೋರಂಟಿ ಗಿಡ ಕೂಡ ಇಸ್ಕೊಂಡಿದ್ದಾರೆ, ಹೆಂಗೆ ಬೆಳೆಯುತ್ತೆ ನೋಡೋಣ. ಗಿಡಗಳಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಸೊ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅಂತ ಹೇಳ್ತಾರಲ್ವಾ. ನಮ್ಮ ಕೈಲಾದಷ್ಟು ಗಿಡಗಳನ್ನ ನಾವು ಬೆಳೆಸೋದ್ರಿಂದ ಮುಂದಿನ ಪೀಳಿಗೆಗೂ ಒಳ್ಳೇದಾಗುತ್ತೆ, ಮತ್ತು ನಾವು ಅದನ್ನು ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದು ವಯಸ್ಸಲ್ಲಿ ನಮಗೆ ತುಂಬ ಸಂತೋಷ ಕೊಡೋದು ಗಾರ್ಡನಿಂಗೇನೆ. ಸೊ ಅದೊಂಥರ ಸಂಗಾತಿ ಆಗಿಬಿಡುತ್ತೆ. ನೀವು ಕೈಲಾದಷ್ಟು ಗಿಡಗಳನ್ನ ಬೆಳೆಸಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.